ಹಗಲೇ ಬೋಟಿಕ್ಕೆ ನುಗ್ಗಿ ಯುವಕರ ದಾಂಧಲೆ. ಮಹಿಳೆಗೆ ಆವಾಜ್ ಹಾಕಿ ದೈಹಿಕ ಹಲ್ಲೆ ಮಾಡಿದ ಆರೋಪ. ಹಳೆ ದ್ವೇಷ ಇಟ್ಕೊಂಡು ಆರ್ಯನ್ ಎಂಬಾತ ಹಾಗೆ ಆತನ ಬಾಡಿಗಾರ್ಡ್ ಏಕಾಏಕಿ ಬೋಟಿಕ್ಕೆ ನುಗ್ಗಿ ದಾಂಧಲೆಯನ್ನ ನಡೆಸಿದ್ದಾರೆ. ದಾಂಧಲೆ ನಡೆಸಿದ್ದಲ್ಲದೆ ಮಹಿಳೆಯ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಘಟನೆ ಬಸವನಗುಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾಗ್ತಾ ಇದೆ. ಏನೇ ಆದರೂ ಈ ಕಿಡಿಗೇಡಿಗಳು ಮಾತ್ರ ಬೋಟಿಕ್ಕೆ ನುಗ್ಗಿ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದು ಸರಿಯಲ್ಲ. ಇನ್ನು ಇವರ ವಿರುದ್ಧ ಜ್ಯೋತಿ ಎಂಬ ಮಹಿಳೆ ಕೂಡ ದೂರನ್ನ ದಾಖಲಿಸಿದ್ದಾರೆ. ಸಂತ್ರಸ್ತೆ ಜ್ಯೋತಿ ಪ್ರಮೋದ್ ರೆಡ್ಡಿ ಎಂಬುವವರು ಪರ್ಫೆಕ್ಟ್ ಬೋಟಿಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಇನ್ನು ನವೆಂಬರ್ 16ರಂದು ಈ ಪರ್ಫೆಕ್ಟ್ ಬೋಟಿಕ್ನ ಮಾಲೀಕ ಶಂಷದ್ ಎಂಬುವವರು ಯಾವುದೋ ಕೆಲಸದ ನಿಮಿತ್ತ ಜ್ಯೋತಿ ಕಾರನ್ನ ತೆಗೆದುಕೊಂಡು ಹೋಗಿರ್ತಾರೆ. ಈ ಸಮಯದಲ್ಲಿ ಮಾಧವನ ಪಾರ್ಕ್ ಬಳಿ ಕಾರು ಅಪಘಾತವಾಗಿದೆ. ಅಪಘಾತವಾದಂತಹ ಕಾರು ಆರ್ಯನ್ಗೆ ಸೇರಿದ್ದಾಗಿರುತ್ತೆ. ಆಕ್ಸಿಡೆಂಟ್ ಬಳಿಕ ಶಂಷದ್ ರವರು ಫೋನ್ ಮೂಲಕ ಅಪಘಾತದ ಬಗ್ಗೆ ಜ್ಯೋತಿ ಪ್ರಮೋದ್ ರೆಡ್ಡಿಗೆ ತಿಳಿಸ್ತಾರೆ. ಜ್ಯೋತಿ ಸ್ಥಳಕ್ಕೆ ಹೋಗಿ ಕಾರ್ ನೋಡಿ ಆರ್ಯನ್ ಶೆಟ್ಟಿ ಎಂಬುವರ ಕಾರಿಗೆ ಗುದ್ದಿರೋದು ನಮ್ಮದೇ ಕಾರ್ ಅಂತ ಗುರ್ತು ಹಿಡಿತಾರೆ. ಆಗ ಶಂಷದ್ ಮತ್ತು ಆರ್ಯನ್ ಶೆಟ್ಟಿ ನಾವೇ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ತೀವಿ ಅಂತ ಮಾತನಾಡ್ಕೊಳ್ತಾರೆ. ಕಾರ್ ಕಿತ್ಕೊಂಡು ಆರ್ಯನ್ ಮತ್ತು ಸಹಚರರು ಆವಾಜ್. ಬಸವನಗುಡಿ ಠಾಣೆಯಲ್ಲಿ ದೂರು ದಾಖಲಿಸಿದ ಸಂತ್ರಸ್ತೆ. ಆದರೆ ಆರ್ಯನ್ ಮತ್ತು ಆತನ ಸಹಚರರು ಜ್ಯೋತಿ ಕಾರನ್ನ ಕಿತ್ಕೊಂಡು ಆಕೆಗೆ ಕರೆ ಮಾಡಿ ಬೈದು ನನ್ನ ಕಾರನ್ನ ರಿಪೇರಿ ಮಾಡಿ ಕೊಡೋವರೆಗೂ ನಿಮ್ಮ ಕಾರನ್ನ ವಾಪಸ್ ಕೊಡೋದಿಲ್ಲ ಅಂತ ಬೆದರಿಕೆ ಹಾಕ್ತಾರೆ. ಈ ಬಗ್ಗೆ ಶಂಷಾದ್ರನ್ನ ವಿಚಾರಣೆ ಮಾಡಿದಾಗ ನಿಮ್ಮ ಕಾರನ್ನ ಆರ್ಯನ್ ಮತ್ತು ಸಹಚರರು ಕಿತ್ಕೊಂಡಿದ್ದಾರೆ, ಆದ್ರಿಂದ ನನಗೆ 2 ದಿವಸ ಕಾಲಾವಕಾಶ ಕೊಡುವಂತೆ ಕೇಳ್ತಾನೆ. ಆದ್ರೆ ಆರ್ಯನ್ ಹಾಗೆ ಆತನ ಸಹಚರರು ಪದೇ ಪದೇ ಈಕೆಗೆ ಕಾಲ್ ಮಾಡಿ ಕಾರನ್ನ ಹೊಡೆದು ಹಾಕ್ತೇವೆ, ಅಂಗಡಿ ಬಳಿ ಬಂದ್ರೆ ಬೇರೆನೆ ಆಗುತ್ತೆ ಅಂತ ಆವಾಜ್ ಹಾಕ್ತಾರೆ. ಇನ್ನು ನಿನ್ನೆ ಅಂದ್ರೆ 18/11/2025ರಂದು ಮಧ್ಯಾಹ್ನ ಆರ್ಯನ್ ಶೆಟ್ಟಿ ಮತ್ತು ಆತನ ಬಾಡಿಗಾರ್ಡ್ ಏಕಾಏಕಿ ಬೋಟಿಕ್ ಅಂಗಡಿಗೆ ನುಗ್ಗಿ ಜ್ಯೋತಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಆ ಸಮಯದಲ್ಲಿ ಸಂತ್ರಸ್ತೆ ಕೇಳೋದಕ್ಕೆ ಬಂದಾಗ ಆಕೆಯನ್ನ ತಳ್ಳಾಡಿ ನಿಂದಿಸಿ ಮಾನಸಿಕವಾಗಿ ಕಿರುಕುಳವನ್ನ ಕೊಡ್ತಾರೆ. ಇನ್ನು ಮಾನಸಿಕ ಹಾಗೆ ದೈಹಿಕವಾಗಿ ಕಿರುಕುಳ ನೀಡಿದಂತಹ ಆರ್ಯನ್ ಶೆಟ್ಟಿ ಹಾಗೆ ಆತನ ಬಾಡಿಗಾರ್ಡ್ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಜ್ಯೋತಿ ಪ್ರಮೋದ್ ರೆಡ್ಡಿ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡ್ತಾರೆ.